ಹಾಯ್ ಡಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತು ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ ಅಲ್ವಾ? ಅದರಲ್ಲೂ ಎಕ್ಸ್ಪೆಷಲಿ ರೇಷ್ಮೆ ಸೀರೆ ತುಂಬ ಇಷ್ಟ. ಬಟ್ ಉಟ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ? ಸೊ ಆ ಕಾರಣಕ್ಕೆ ಇವತ್ತು ನಿಮಗೆ ಈಸಿಯಾಗಿ ರೇಷ್ಮೆ ಸೀರೆಯನ್ನು ಹೆಂಗೆ ನಾವು ಮನೆಯಲ್ಲೇ ಯಾರ ಸಹಾಯನೂ ಇಲ್ದಲೆ ನಾವು ಏನು ಪ್ಲೇಟ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಸೀರೆದು ಉಟ್ಕೊಳ್ಳೋದು, ಯಾರ ಹೆಲ್ಪು ತಗೊಳ್ದಲೆ ಅಂತ ನಾನು ಇವತ್ತು ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟು, ನಿಮ್ಮ ಹೆಚ್ಚಿಂದ ಏನಾದರೂ ನಿಮ್ಮ ರಿಕ್ವೆಸ್ಟ್ಗಳಿದ್ರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಾನು ಅದನ್ನು ಫಿಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಓಕೆನಾ? ಇವಾಗ ನಾನು ತೋರ್ಸಕ್ಕೆ ಹೊರಟಿರೋದು ಕಂಚಿ ಸೀರೆದು ಹೆಂಗೆ ಯಾರು ಹೆಲ್ಪ್ ಇಲ್ದಂಗೆ ಸೀರೆ ಫೋಲ್ಡ್ ಎಲ್ಲ ಮಾಡಿಕೊಂಡು ನಾವೇ ಉಟ್ಕೊಳ್ಳೋದು, ನೀಟಾಗಿ ಸ್ಲಿಮ್ಮಾಗಿ ಕಾಣೋಂಗೆ. ಯೂಶ್ವಲಾಗಿ ರೇಷ್ಮೆ ಸೀರೆ ಉಟ್ಕೊಳ್ಳೋದಕ್ಕೆ ಇದೊಂದು ಸ್ವಲ್ಪ ಬೇಜಾರಾಗುತ್ತಲ್ವ, ದಪ್ಪ ಕಾಣ್ತೀವಿ ಅನ್ನೋ ಕಾರಣಕ್ಕೆ. ಸೊ ಆ ಕಾರಣಕ್ಕೆ ನಾನಿವಾಗ ಹೇಳ್ಕೊಡೋ ಮೆಥಡಲ್ಲಿ ನೀವು ಉಟ್ಕೊಂಡ್ರೆ ನೀಟಾಗಿ ಸ್ಲಿಮ್ಮಾಗಿ ಚೆನ್ನಾಗಿ ಕಾಣ್ತೀರ ಅಲ್ವಾ? ಮತ್ತು ನನ್ನ ವಿಡಿಯೋಸ್ ಎಲ್ಲ ಇಷ್ಟಪಡ್ತಿದ್ದೀರಾ, ನನಗೂ ಗೊತ್ತಾಗ್ತಿದೆ ಇಷ್ಟಪಡ್ತಿದ್ದೀರಾ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದೆ ಹೋಗೋಣ, ಓಕೆನಾ? ಮತ್ತು ಇವಾಗ ನಾನು ತೊಗೊಂಡಿರೋದು ಹೇಳದ್ನಲ್ಲ ಕಂಚಿ ಸೀರೆ. ಇದು ನನ್ನ ತಮ್ಮನ ಮದುವೆಲಿ ತೊಗೊಂಡಿದ್ದು. ಬ್ಲ್ಯಾಕ್, ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಇದು ಸೆರಗು ಮತ್ತು ಬಾರ್ಡರು ಗೋಲ್ಡಲ್ಲಿದೆ. ಇದು ಗಟ್ಟಿ ಬಾರ್ಡ್ರು ಅಂತಾರೆ, ಗೊತ್ತಲ್ವಾ ನಿಮಗೆ? ಆ ಥರ ಸೀರೆ ಇದು ನಾನು ಒಂದೆರಡು ಸತಿ ಉಟ್ಟಿದ್ದೀನಿ, ಹಂಗಾಗಿ ಸ್ವಲ್ಪ ಸಾಫ್ಟ್ ಆಗಿದೆ. ಫಸ್ಟು ಇದನ್ನ ಉಡೋದಕ್ಕೂ ನನಗೆ ತುಂಬ ಕಷ್ಟ ಆಗ್ತಿತ್ತು. ಅದನ್ನು ನಾನು ಹೆಂಗೆ ಉಟ್ಕೊಳ್ತಿದ್ದೆ, ಯಾಕೆಂದರೆ ನನಗೂ ಯಾರ ಹೆಲ್ಪು ಸಿಗಲ್ಲ ಅಲ್ವಾ? ಯಾರ ಹೆಲ್ಪು ಸಿಗಲ್ಲ ಒಂದೊಂದು ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾವು ಹೆಂಗೆ ಮನೆಯಲ್ಲೇ ಫ್ರೀಯಾಗಿದ್ದಾಗ ಒಂದು ಫೋಲ್ಡಿಂಗ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈಸಿಯಾಗಿ ಉಟ್ಕೊಂಡು ಹೋಗೋದು ಅಂತ ತೋರಿಸ್ತೀನಿ, ಓಕೆನಾ? ಹೇಳಿದ್ನಲ್ಲ, ನಾನು ತೊಗೊಂಡಿರೋದು ಈ ಥರ ಬ್ಲ್ಯಾಕ್ ಕಲರು ಕಂಚಿ ಸೀರೆ ತೊಗೊಂಡಿದ್ದೀನಿ. ಇದಕ್ಕೆ ಮರೂನ್ ಬಾರ್ಡರ್ ಇದೆ. ತುಂಬ ಇಷ್ಟ ನನಗೆ ಈ ಸೀರೆ, ಗೊತ್ತಾ? ಮತ್ತು ಯೂಶುವಲಾಗಿ ನೀವೆಲ್ಲ ಗಮನಿಸಿರ್ತೀರ, ಹೆಣ್ಮಕ್ಳು ನಮ್ಮ ರೇಷ್ಮೆ ಸೀರೆಗಳಲ್ಲಿ ಸ್ವಲ್ಪ ನೆರಿಗೆ ಕಡಿಮೆ ಬರುತ್ತೆ ಅಲ್ವಾ? ಯಾಕೆಂದರೆ ರೇಷ್ಮೆ ಸೀರೆಗಳು ಹಿಂಗೆ ಎತ್ತರ ಇರುತ್ತೆ, ಆದರೆ ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ನೆರಿಗೆಗಳು ನಮಗೆ ತುಂಬ ಕಡಿಮೆ ಬರುತ್ತೆ. ಸೊ ಆ ಕಾರಣಕ್ಕೆ, ಆಮೇಲೆ ಎಕ್ಸ್ಪೆಷಲಿ ನನ್ನಂಗೆ ಸ್ವಲ್ಪ ಹೆಲ್ದಿ ಆಗಿರೋರ್ಗಂತೂ ನೆರಿಗೆಗಳು ತುಂಬಾ ಕಡಿಮೆ ಬರುತ್ತೆ. ಒಂದು 3 ಬಂದರೆ ಹೆಚ್ಚು ನೆರಿಗೆ ಅಲ್ವಾ ರೇಷ್ಮೆ ಸೀರೆಯಲ್ಲಿ. ಸೊ ಆ ಕಾರಣಕ್ಕೆ ಆ ಥರ ಸಮಸ್ಯೆ ಬಂದಾಗ ಏನು ಮಾಡೋದು ಅಂತಲೂ ಹೇಳ್ತೀನಿ. ಹಿಂಗೆ ಸೀರೆ ಎಡ್ಜಸ್ಗೆ ನಾನು ಪ್ರತಿಯೊಂದು ನನ್ನ ರೇಷ್ಮೆ ಸೀರೆಗೂ ನಾನು ಈ ಥರ ಒಂದು ಅರ್ಧ ಮೀಟ್ರಷ್ಟು ಎಕ್ಸ್ಟ್ರಾ ಬಟ್ಟೆ ಕೊಡಿಸ್ತೀನಿ. ಇದರಿಂದ ಏನಾಗುತ್ತೆ ನಮಗೆ, ಅಟ್ಲೀಸ್ಟ್ ನೋಡಿ, ಇದರಿಂದ ಅಟ್ಲೀಸ್ಟ್ ಒಂದು 3 ನೆರಿಗೆನಾದರೂ ಎಕ್ಸ್ಟ್ರಾ ಸಿಗುತ್ತೆ. 3 ನೆರಿಗೆ ಎಕ್ಸ್ಟ್ರಾ ಸಿಕ್ಬಿಟ್ರಂತೂ ಇನ್ನೂ ಸೂಪರ್ ಆಗಿರುತ್ತಲ್ವಾ? 3 ನೆರಿಗೆ ಏನು ಕಡಿಮೆ ಏನಲ್ಲ. ಸೊ ಆ ಕಾರಣಕ್ಕೆ ಕಟ್ ಮಾಡ್ತೀನಿ ನೋಡಿ. ಅಟ್ಲೀಸ್ಟು ಈ ಥರ ಮಾಡೋದ್ರಿಂದ ಒಂದು 3 ನೆರಿಗೆ ಹೆಚ್ಚಾಗಿ ಬರುತ್ತೆ. 3 ನೆರಿಗೆ ಏನು ಕಡಿಮೆ ಏನಲ್ಲ ಅಲ್ವಾ? ಆ ಒಂದು ಹಳೆ ಸೀರೆಲೇ ಬರೋ 3 ನೆರಿಗೆ ಜೊತೆ ಇದೊಂದು 3 ನೆರಿಗೆ ಸೇರಿದ್ರೆ ವಾವ್ ಅನ್ನಂಗೆ ಕಾಣುತ್ತೆ. ಸೊ ಆ ಕಾರಣಕ್ಕೆ ನಾನು ಈ ಥರ ಬಟ್ಟೆ ಕೊಡಿಸ್ತೀನಿ. ನಿಮಗೂ ಯಾರಿಗಾದ್ರೂ ರೇಷ್ಮೆ ಸೀರೆದು ಈ ಥರ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು ಕೂಡ ಈ ಥರ ಬಟ್ಟೆ ಕೊಡಿಸ್ಬೋದು. ಅರ್ಧ ಮೀಟ್ರ್ ಸಾಕು, ಅದಕ್ಕಿಂತ ಹೆಚ್ಚದಾಗಿ ಕೊಡ್ಸಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಯೂಶುವಲಾಗಿ ಫಸ್ಟು ನಾವು ಫಾಲ್ ಎಲ್ಲಿ ಹಾಕಿರ್ತೀವಿ, ಕೆಳಗಡೆ ಭಾಗದಲ್ಲಿ ಹಾಕಿರ್ತೀವಲ್ವಾ? ಸೊ ಆ ಕೆಳಗಡೆ ಭಾಗನ ಎತ್ಕೊಳ್ಳೋಣ. ನೋಡಿ, ಫಸ್ಟು ಫಾಲ್ ಎಲ್ಲಿದೆ ಅನ್ನೋದನ್ನ ನೋಡ್ಕೋಬೇಕು. ಫಾಲ್ ಎಲ್ಲಿದೆ ಅನ್ನೋದು ಇದೆಯಲ್ಲ, ಇದು ಕೆಳಗಡೆ ಇರುತ್ತೆ ಫಾಲು. ಸೊ ಇದು ಫಾಲಿನ ಭಾಗ, ಅಂದರೆ ಕೆಳಗಡೆ ಭಾಗ. ಸೊ ಫಸ್ಟ್ ನಾವೇನು ಮಾಡಬೇಕು, ಈ ಥರ ಕೆಳಗಡೆ ಭಾಗನೇ
ಮೇಲ್ಮುಖವಾಗಿ ಕಾಣಬೇಕು ಆ ಥರ ಹಿಂಗೆ. ಮತ್ತೆ ನಾವಿದು ನೆರಿಗೆ ಮಾಡೋದಿರುತ್ತಲ್ಲ, ಇದು ನಮ್ಮ ದೇಹದ ಅಳತೆ ಮೇಲೆ ಅಗಲ ಎಷ್ಟು ಬೇಕು ಅನ್ನೋದು ಡಿಪೆಂಡ್ ಆಗತ್ತೆ. ನಮ್ಮ ದೇಹ ಸ್ವಲ್ಪ ಬ್ರಾಡ್ ಆಗಿದ್ರೆ ನಮ್ಮ ಶೋಲ್ಡರು ಎಲ್ಲ ಸ್ವಲ್ಪ ಅಗ್ಲವಾಗಿ ಮಾಡ್ಕೊಳ್ಳಿ, ಸ್ವಲ್ಪ ಸಣ್ಣ ಇದ್ರೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ. ಬಟ್ ಯಾವಾಗ್ಲೂ ಅಷ್ಟೇ ಈ ಫಸ್ಟ್ನೇದು ಪ್ಲೀಟ್ಸ್ ಇರುತ್ತಲ್ಲ, ಅಂದ್ರೆ ಕೆಳಗಡೆ ಫಾಲಿಂದ ಬರುತ್ತಲ್ಲ ಕೆಳಗಡೆ ಭಾಗ, ಆ ಭಾಗನ ಫಸ್ಟ್ ತಗೋಬೇಕು. ಇದನ್ನ ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯೂಶಲ್ ಆಗಿ ನನ್ನ ಸ್ಟೂಡೆಂಟ್ಗಳು ಹಿಂಗೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡೋರು. ಅದು ಏನು ಎಲ್ಲ ಫೋಲ್ಡ್ ಎಲ್ಲ ಮಾಡ್ಕೊಂಡಾದ್ಮೇಲೆ, ಅರೇಂಜ್ ಮಾಡ್ಕೊಂಡಾದ್ಮೇಲೆ ಪ್ಲೀಟ್ಸ್ ಎಲ್ಲ, ಆಮೇಲೆ ಪಾಪ ಕನ್ಫ್ಯೂಸ್ ಆಗೋರು. ಸೊ ಆ ಕಾರಣಕ್ಕೆ ನಿಮ್ಗೆ ಇದನ್ನ ಹೇಳ್ತಿದ್ದೀನಿ. ಫಾಲ್ ಇರುತ್ತಲ್ಲ ಅದೇ ಭಾಗ ಫಸ್ಟ್ ಮೇಲ್ಮುಖವಾಗಿ ಬರಬೇಕು. ಮತ್ತೆ ನಿಮ್ಮ ದೇಹದ ಎಷ್ಟು ಅಗಲ ಇದೆ ನಿಮ್ಮ ಶೋಲ್ಡ್ರು, ಅದ್ರ ಪ್ರಕಾರ ನೀವು ಇದನ್ನ ಪ್ಲೀಟ್ಸ್ ಮಾಡಬೇಕು. ಫಸ್ಟ್ನೇ ಪ್ಲೀಟ್ಸ್ ಯಾವತ್ತು ಸ್ವಲ್ಪ ಅಗಲ ಇದ್ರೆ ಬೆಸ್ಟ್. ನೋಡಿ, ಫಸ್ಟ್ನೇ ಪ್ಲೀಟ್ ಅಗಲ ಬಂದ ಮೇಲೆ ಸೆಕೆಂಡ್ನೇ ಪ್ಲೀಟ್ಸ್ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಬರಲಿ, ನೋ ಪ್ರಾಬ್ಲಮ್. ಈ ತರ ಈಸಿಯಾಗಿ ನೆರಿಗೆ ತಕ್ಕೊಳಕ್ ಬರುತ್ತೆ ಅಲ್ವಾ. ಸೊ ನಿಮಗ್ ಬರ್ಲಿಲ್ಲ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿ, ಖಂಡಿತ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಒಂದ್ಸತಿ ನೋಡಿದ ತಕ್ಷಣ ಯಾವುದು ಬಂದ್ಬಿಡಲ್ಲ. ನೋಡಿದಾಗ ತುಂಬಾ ಈಸಿ ಅನ್ಸುತ್ತೆ, ಅದನ್ನ ನಾವು ಮಾಡ್ಬೇಕಾದ್ರೇನೆ ಅದು ಗೊತ್ತಾಗದು ನಮ್ಗೆ. ನೋಡಿ, ಇದಾಯ್ತಾ? ಇದಾದ್ಮೇಲೆ ಲಾಸ್ಟ್ನೇದ್ ಬರುತ್ತಲ್ಲ, ಅದನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಅದು ಅಷ್ಟು ಚಿಕ್ಕದ್ ಬೇಡ, ಅದು ಸ್ವಲ್ಪ ದೊಡ್ಡದೇ ಇರ್ಲಿ. ಲಾಸ್ಟ್ನೇದು ಮತ್ತೆ ಫಸ್ಟ್ನೇದು ಎರಡೂನು ದೊಡ್ಡದಾಗಿರ್ಬೇಕು. ಮೋಸ್ಟ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಏನ್ ಹೇಳ್ತಿದೀನಿ ಅಂತ. ಇದು ಫಸ್ಟ್ನೇದು, ಇದು ಮೇಲ್ಮುಖವಾಗಿ ಬರುತ್ತೆ, ಇದು ಒಳಮುಖವಾಗಿ ಬರುತ್ತೆ. ಸೊ ಈ ಒಳಮುಖವಾಗಿ ಬರೋದು ಮೇಲ್ಮುಖವಾಗಿ ಬರೋದು ಎರಡೂನು ಕೂಡ ಸ್ವಲ್ಪ ದೊಡ್ಡದಿರ್ಲಿ. ಇನ್ ಮಿಕ್ದವ ಈ ಒಳಭಾಗದಲ್ಲಿ ಇರೋವೆಲ್ಲ ಸ್ವಲ್ಪ ಚಿಕ್ಕನಾಗಿರ್ಲಿ. ಅದು ಡಿಪೆಂಡ್ಸ್ ನಿಮ್ಗೆ ಎಷ್ಟು ನೆರಿಗೆ ಬೇಕು, ಸೀರೆ ಎಷ್ಟು ಅಗಲ ಇದೆ, ದೊಡ್ಡದಾಗಿದೆ, ಅದ್ರ ಮೇಲೆ ಈ ನೆರಿಗೆಗಳು ಬರುತ್ತೆ. ನೋಡಿ, ಈಗ ನೀಟಾಗಿ ಹಿಂಗೆ ಒಂದಕ್ಕೊಂದು ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಂಡ್ಬಿಡಿ. ಅರೇಂಜ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇದನ್ನ ಸೆಕ್ಯೂರ್ ಮಾಡ್ಕೊಂಡೋಗ್ಬೇಕು. ಇದನ್ನ ಒಂದ್ಸತಿ ನಾವು ನೀಟಾಗಿ ಈ ತರ ಮಾಡ್ಕೊಂಡು ಒಂದ್ ಪಿನ್ ಹಾಕೊಂಡ್ಬಿಟ್ರೆ ಮತ್ತೆ ಅಲಗಾಡಲ್ಲ. ಆ ಕಾರಣಕ್ಕೆ ನೋಡಿ, ಈ ತರ ಪಿನ್ ಹಿಂಭಾಗಕ್ಕೆ ಪಿನ್ ಹಾಕಿ. ಆದಷ್ಟು ಇಲ್ಲಿಗೆ ಹಾಕಕ್ ಹೋಗ್ಬಿಡಿ. ಯಾಕೆ ಅಂತ ಅಂದ್ರೆ, ನಾವು ಯೂಶುವಲ್ ಆಗಿ ಏನಾಗುತ್ತೆ, ಒಂದೊಂದ್ಸತಿ ನಾವು ಅರ್ಜೆಂಟ್ ಅಲ್ಲಿ ಇದನ್ನ ಬಿಚ್ಚೋದನ್ನ ಮರ್ತು ಬಿಡ್ತೀವಿ. ಸೊ ಆ ಕಾರಣಕ್ಕೆ ಅಕಸ್ಮಾತ್ ಮರ್ತೃನು ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಅದು ವಿಸಿಬಲ್ ಆಗಲ್ಲ ಪಿನ್ನು ಕೂಡ. ಸೊ ಆ ಕಾರಣಕ್ಕೆ ಇದಾದ್ಮೇಲೆ ನಾನು ನೆಕ್ಸ್ಟ್ ಮಾಡೋವಂಥ ಸ್ಟೆಪ್ ಏನು ಅಂತಂದ್ರೆ, ಮನೆಯಲ್ಲಿ ನಮ್ಗೆ ಯಾರಾದ್ರೂ ಹೆಲ್ಪ್ಗೆ ಈ ಸೀರೆದ ಈ ಭಾಗನ ಹೋಲ್ಡ್ ಮಾಡಕ್ಕೆ ಯಾರಾದ್ರೂ ಇದ್ರೆ ಪರವಾಗಿಲ್ಲ. ಇನ್ ಕೇಸ್ ಇಲ್ಲ ಅಂದಾಗ ಏನ್ ಮಾಡ್ಬೋದು, ತುಂಬಾ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ. ಈ ತರ ಸ್ಯಾರಿ ಹೋಲ್ಡರ್ ಅಂತ ನಿಮ್ಗೆ ಆನ್ಲೈನ್ಗಳಲ್ಲೆಲ್ಲ ಈ ತರ ಕ್ಲಿಪ್ಸ್ಗಳು ಸಿಗುತ್ತೆ. ಏನಿದೆ ತುಂಬಾ ಕಾಸ್ಟ್ಲಿ ಏನಿರಲ್ಲ. ಸೊ ಒಂದಕ್ಕೊಂದು 50 ರೂಪೀಸ್ ಏನೋ ಇರುತ್ತೆ. ಸೊ ಇದ್ರದ್ದು ಲಿಂಕ್ ಕೂಡ ನಾನು ಹಾಕ್ತೀನಿ ಬಯೋನಲ್ಲಿ, ನೀವು ಬೇಕಂದ್ರೆ ಬೈ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ಹೆಲ್ಪ್ ಮಾಡೋದಕ್ಕೆ ಇದ್ದಾರೆ ಅಂದ್ರೆ ನೋ ಪ್ರಾಬ್ಲಮ್, ನೀವು ಅವ್ರ ಸಹಾಯನೇ ತಗೋಬಹುದು. ಓಕೆನಾ? ಈ ತರ ಕ್ಲಿಪ್ಸ್ ಬರುತ್ತೆ. ಈ ಕ್ಲಿಪ್ಸ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ಪ್ಲೀಟ್ಸ್ ಮಾಡೋದನ್ನ ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಮಗೆ ಯೂಶಲ್ ಆಗಿ ಮನೆಯಲ್ಲಿ ಈ ತರ ಒಂದು ಐರನ್ ಟೇಬಲ್ ಆಗಲಿ ಅಥವಾ ಈ ತರ ಒಂದು ಟೇಬಲ್ ಇದ್ಬಿಟ್ರೆ ತುಂಬಾ ಅನುಕೂಲ. ಅಕಸ್ಮಾತ್ ನಾವು ಈ ತರ ಪ್ಲೀಟ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಸಾಮಾನ್ಯ ರೇಷ್ಮೆ ಸೀರೆಗಳನ್ನ ಬೆಡ್ ಮೇಲೆ ಹಾಕಲ್ಲ ಅಲ್ವಾ, ದೊಡ್ಡವರೆಲ್ಲ ಬೈತಾರೆ ರೇಷ್ಮೆ ಸೀರೆ ಮಡಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಪೂಜೆಗೆ ಎಲ್ಲ ಉಡ್ತಿರ್ತೀವಿ, ಆದಷ್ಟು ನಾವು ಹಾಸಿಗೆ ಮೇಲೆ ಹಾಕೊಳ್ಳಲ್ಲ. ಆ ಕಾರಣಕ್ಕೆ ನಾವು ಈ ತರ ಟೇಬಲ್ನ ಯೂಸ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಈ ತರ ಟೇಬಲ್ ಇಲ್ಲ ಅಂದಾಗ ಇನ್ನೊಂದು ಮೆಥಡ್ ಇದೆ. ಏನ್ ಮಾಡ್ಬೋದು, ಈ ಟೇಬಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದಂತೂ ಇದ್ದೇ ಇರುತ್ತೆ. ಏನದು ಅಂತಂದ್ರೆ ತೋರಿಸ್ತೀನಿ ಬನ್ನಿ. ಈಗ ಟೇಬಲ್ ಇಲ್ಲ ಅಂದ್ರು ಎಲ್ಲಾರ ಮನೇಲೂ ಈ ತರ ಬಾಕ್ಲಂತೂ ಎಲ್ಲಾರ ಮನೇಲೂ ಇದ್ದೇ ಇರುತ್ತಲ್ವಾ. ಸೊ ಈ ಬಾಕ್ಲ ಸಹಾಯದಿಂದ ಕೂಡ ಯಾರು ಇಲ್ದಿದ್ದಾಗ ನಾವು ಸ್ಯಾರಿನ ಪ್ಲೇಟ್ನ ಮಾಡ್ಕೋಬಹುದು. ಹೆಂಗೆ ಅಂತಂದ್ರೆ, ಈ ತರ ಕ್ಲಿಪ್ ಇದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಅದು ಹೆಂಗೆ ಅಂತ ಇವಾಗ ತೋರಿಸ್ತೀನಿ. ಓಕೆನಾ? ಈಸಿ ಅನಿಸ್ತಿದೆಲ್ಲ. ಈ ತರ ಬಾಕ್ಲಿಗೆ ನೀಟಾಗಿ ಸ್ಯಾರಿ ಹೋಲ್ಡಿಂಗ್ ಕ್ಲಿಪ್ಸಿನ
ಹಾಕೊಂಡ್ಬಿಟ್ಟು ಹಿಂಗೆ ಆಲ್ರೆಡಿ ನೀವು ಇಲ್ಲಿ ಅರೇಂಜ್ ಮಾಡಿರ್ತೀರಲ್ವಾ ಎಷ್ಟು ಪ್ಲೀಟ್ಸ್ ಬೇಕು ಬೇಡ ಅಂತ. ಸೊ ಆ ಪ್ಲೀಟ್ಸ್ನ ನೀಟಾಗಿ ಒಂದಾದ್ಮೇಲೆ ಒಂದು ಹಿಂಗೆ ಇಟ್ಕೋಬಹುದು ಈಸಿಯಾಗಿ. ಕಾಣ್ತಿದಲ್ವಾ? ಹಿಂಗೆ ಇಟ್ಕೊಂಡಾದ್ಮೇಲೆ ನೀಟಾಗಿ ಇದು ಅಷ್ಟೇ, ಇದು ನಿಮ್ಗೆ ಎಷ್ಟು ಬೇಕು ಬೇಡ ಅನ್ನೋದು ಸ್ವಲ್ಪ ಡಿಸೈಡ್ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಇದು ಅಷ್ಟೇ ಆದಷ್ಟು ಒಳಗಡೆಯಿಂದನೇ ಹಿಂಗೆ ಪಿನ್ ಮಾಡ್ಕೊಳ್ಳಿ. ಓಕೆನಾ? ಈಸಿ ಅನ್ನಿಸ್ತಲ್ಲ ಹಿಂಗೆ ಮಾಡ್ಕೊಳ್ಳೋದು? ಇದು ಅಷ್ಟೇ ತುಂಬಾ ಈಸಿ. ಮತ್ತೆ ಇದು ಸ್ವಲ್ಪ ದಪ್ಪ ಅನ್ಸುತ್ತೆ, ಯಾಕೆ ಅಂದ್ರೆ ಇಲ್ಲಿ ಬಾರ್ಡರ್ ಮತ್ತೆ ಈ ತರ ಸೆರಗಲ್ಲಿ ಸ್ವಲ್ಪ ಈ ತರ ಜರಿ ಜಾಸ್ತಿ ಇರುತ್ತೆ. ಸೊ ಜರಿ ಇದ್ದಾಗ ಇದು ಅಷ್ಟು ಈಸಿಯಾಗಿ ಅಣಗಲ್ಲ, ಆ ಕಾರಣಕ್ಕೆ ಸ್ವಲ್ಪ ದಪ್ಪ ಅನ್ಸುತ್ತೆ. ನಿಮ್ಗೆ ನೆಸೆಸಿಟಿ ಇದ್ರೆ ಐರನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಐರನ್ ಮಾಡೋದೇನ್ ಬೇಡ. ಆದಷ್ಟು ಕೈಯಲ್ಲೇ ಸ್ವಲ್ಪ ಹಿಂಗೆ ಪ್ರೆಸರ್ ಕೊಟ್ಟಿಂಗ್ ಅಂದಾಗ ಅದು ಸೆಟಲ್ಡ್ ಆಗುತ್ತೆ ನೆರಿಗೆಗಳು. ಫಸ್ಟ್ ಎಲ್ಲ ನೆರಿಗೆಗಳಿಗೆ ಮತ್ತೆ ನಮ್ಮ ರೇಷ್ಮೆ ಸೀರೆಗಳಿಗೆ ದೊಡ್ಡವರು ಈಗಲೂ ಕೂಡ ಕೆಲವು ಮನೆಗಳಲ್ಲಿ ನಾನು ಬ್ರೈಡ್ಗೆ ಸ್ಯಾರಿ ಉಡ್ಸಕ್ಕೆಲ್ಲ ಹೋದಾಗ ನಾನು ಐರನ್ ಮಾಡ್ತೀನಿ ಅಂದ್ರೆ ಒಪ್ಪಲ್ಲ ದೊಡ್ಡವರು. ಯಾಕೆ ಅಂದ್ರೆ ಈ ಬಾರ್ಡರ್ ಕಪ್ಪಾಗತ್ತೆ ಮತ್ತೆ ಸೀರೆ ಕೂಡ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ. ಮೇ ಬಿ ಅವ್ರು ಹೇಳೋದು ನಿಜನೇ, ಬಟ್ ಈಗ ಏನು ಮಾಡೋಕ್ಕಾಗಲ್ಲ. ಟ್ರೆಂಡ್ ಅಂತ ಬಂದಾಗ ನಾವು ಅದಕ್ಕೆ ತಕ್ಕನಂಗೆ ಹೊಂದ್ಕೊಂಡು ಹೋಗ್ತಾ ಇರ್ಬೇಕಲ್ವಾ. ಸೊ ಆ ಕಾರಣಕ್ಕೆ ನಾವು ಐರನ್ ಮಾಡ್ಕೊಳ್ತೀವಿ. ಸರಿನಾ? ಈಗ ಬಾಕ್ಲ ಮೇಲೆ ಈ ತರ ಮಾಡೋದು ಅಂತ ತೋರಿಸಿದೀನಿ. ನೆಕ್ಸ್ಟ್ ನಾನೀಗ ಟೇಬಲ್ ಮೇಲೆ ತೋರಿಸ್ತೀನಿ. ಯಾಕೆ ಅಂದ್ರೆ ನನಗೆ ಇದು ತುಂಬಾ ಹೈಟ್ ಇದೆ, ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಆ ಕಾರಣಕ್ಕೆ. ಓಕೆನಾ? ಈಗ ಬಾಕ್ಲಿಗೆ ಹೋಲ್ಡ್ ಮಾಡಿ ತೋರಿಸಿದೀನಿ. ಈಗ ಟೇಬಲ್ ಮೇಲೆ ಹೆಂಗೆ ಪ್ಲೀಟ್ಸ್ ಮಾಡೋದು ಅಂತ ತೋರಿಸ್ತೀನಿ. ಇನ್ ಕೇಸ್ ಐರನ್ ಬಾಕ್ಸ್ ನಿಮ್ಮ ಮನೆಯಲ್ಲಿ ಅವೈಲಬಲ್ ಇಲ್ಲ ಅಂದ್ರೆ, ಅಕಸ್ಮಾತ್ ಕರೆಂಟ್ ಹೋಗಿದ್ರೆ ಅವಾಗ್ಲೂ ಕೂಡ ನೀವು ಈಸಿಯಾಗಿ ನೋಡಿ ಹಿಂಗೆ ಕ್ಲಿಪ್ ಹಾಕೊಂಡಾದ್ರೂ ಆಯ್ತು, ಯಾರಾದ್ರೂ ಹೆಲ್ಪ್ ತಗೊಂಡಾದ್ರೂ ಆಯ್ತು, ಆದಷ್ಟು ಕೈಯಲ್ಲಿ ಸ್ವಲ್ಪ ಒತ್ತಿ ಹಿಂಗೆ ನೀಟಾಗಿ ಈ ಪ್ಲೀಟ್ಸ್ಗಳನ್ನ ಹ್ಯಾಂಡ್ ಐರನಿಂಗ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀಟಾಗಿ ಕೂತ್ ಬಿಡುತ್ತೆ. ಯಾಕೆಂದ್ರೆ ರೇಷ್ಮೆ ಸೀರೆ ಸ್ವಲ್ಪ ರಫ್ ಇರುತ್ತಲ್ವಾ, ಸೊ ಆ ಕಾರಣಕ್ಕೆ ನೀಟಾಗಿ ಕೂತ್ ಬಿಡುತ್ತೆ. ನೋಡಿ ಎಷ್ಟು ನೀಟ್ ಅನ್ಸುತ್ತೆ. ನನಗೇನೋ ಆಕ್ಚುಲಿ ನನಗೆ ಈ ರೇಷ್ಮೆ ಸೀರೆಗಳಲ್ಲಿ ನನಗೆ ಈ ತರ ಗಟ್ಟಿ ಬಾರ್ಡರ್ ಸೀರೆಗಳು, ದಪ್ಪ ಇರುತ್ತಲ್ಲ ರೇಷ್ಮೆ ಸೀರೆಗಳು, ಅದನ್ನ ಉಡ್ಸೋದಕ್ಕೆ ಉಟ್ಕೊಳ್ಳೋದಕ್ಕೇನೆ ಆಕ್ಚುಲಿ ಈಸಿ. ಈಗೆಲ್ಲ ಬರುತ್ತಲ್ಲ ಲೈಟ್ ವೈಟ್ ರೇಷ್ಮೆ ಸೀರೆಗಳು, ನನ್ಗೆ ನಿಜ ಅದು ಒಳ್ಳೆ ತುಂಬಾ ಮೂವ್ ಆಗ್ತಾ ಇರುತ್ತೆ, ಕರೆಕ್ಟಾಗಿ ಫಿಟ್ ಆಗಿ ಕೂರೋದೇ ಇಲ್ಲ. ಈ ತರ ಗಟ್ಟಿ ಸೀರೆಗಳಾದ್ರೆ ಕಷ್ಟ ಅನ್ಸುತ್ತೆ ನೋಡೋದಕ್ಕೆ, ಬಟ್ ಮೆಥಡ್ ಕಲ್ತ್ಕೊಂಡ್ಬಿಟ್ರೆ ಅದರಷ್ಟು ಈಸಿಯಾಗಿ ಇರೋಂಥ ಸೀರೆ ಇನ್ನೊಂದಿಲ್ಲ. ಕಾಣ್ತಿದೆ ಅಲ್ವಾ? ಟೇಬಲ್ಗೂ ಅಷ್ಟೇ ಈ ತರ ನೀಟಾಗಿ ಈ ತರ ಬರುತ್ತಲ್ಲ ಟೇಬಲ್ದು ಅಂಚು, ಅದಕ್ಕೆ ನೀಟಾಗಿ ಸಪೋರ್ಟ್ ಮಾಡ್ಕೊಂಡು ಈ ತರ ಫಿಟ್ ಮಾಡ್ಕೋಬಹುದು ಈಸಿಯಾಗಿ. ಅದಾದ್ಮೇಲೆ ಇದು ಅಷ್ಟೇ ಈಸಿಯಾಗಿ ನೀವು ಸ್ವಲ್ಪ ನಿಮ್ಮ ಮೆಜರ್ಮೆಂಟ್ ಇಂದ ಅಳತೆ ಇರುತ್ತಲ್ಲ ಅದ್ರ ಪ್ರಕಾರ ಕೈ ನೋಡಿ, ಅಥವಾ ನಿಮ್ಗೆ ಇಲ್ಲೇ ಗೈಡ್ ಲೈನ್ ತರ ಸೀರೆನು ಸಿಕ್ಬಿಡುತ್ತೆ. ಫಸ್ಟ್ನೇದೆಲ್ಲ ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಲ್ಲ, ಆ ಕಾರಣಕ್ಕೆ ನಾನು ಅರೇಂಜ್ ಮಾಡ್ತಿರೋದು ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ಗೆ. ಈಸಿ ತುಂಬಾ. ಮತ್ತೆ ಈ ಸೀರೆ ತುಂಬಾ ದೊಡ್ಡದಿಲ್ಲ, ಆ ಕಾರಣಕ್ಕೆ ಮತ್ತೆ ನನ್ನ ಮೆಜರ್ಮೆಂಟ್ಗೆ ನಾನು ಮಾಡ್ಕೊಳ್ತಿರೋದ್ರಿಂದ ತುಂಬಾ ನಾನು ನೆರಿಗೆ ಮಾಡಿಲ್ಲ. 1 3 4 5 6 7 ಮಾಡಿದೀನಿ. ಇದರಲ್ಲಿ ಸಣ್ಣ ಇರೋರ್ಗಾದ್ರೆ 10 ಮಾಡ್ಬೋದು, 12 ಮಾಡ್ಬೋದು. ಬಟ್ ನನ್ನ ಮೆಜರ್ಮೆಂಟ್ಗೆ ನಾನು ಮಾಡ್ಕೊಂಡು ತೋರಿಸ್ತಿರೋದ್ರಿಂದ ನಾನು ಜಾಸ್ತಿ ಮಾಡಿಲ್ಲ. ಓಕೆ ಅಲ್ವಾ? ಈಗ ಈಗಲೂ ಅಷ್ಟೇ ಸೇಮ್ ಅಗೇನ್ ಸ್ವಲ್ಪ ಪಿನ್ ಹಾಕೊಳ್ಳಿ. ಇದು ಪಿನ್ ಹಾಕೋಬೇಕಾದ್ರೂ ಅಷ್ಟೇ ನೀಟಾಗಿ ಪ್ಲೀಟ್ಸ್ನೆಲ್ಲ ಒಂದಕ್ಕೊಂದು ನೀಟಾಗಿ ಸಮವಾಗಿ ಅರೇಂಜ್ ಮಾಡಿಕೊಂಡು ಆಮೇಲೆ ಪಿನ್ ಹಾಕಿ. ಅಗೇನ್ ಇದಾದ್ಮೇಲೆ ಮತ್ತೆ ಕ್ಲಿಪ್ಸ್ನ ಬಿಚ್ಚಿ ಮತ್ತೆ ಸೀರೆ ಇಲ್ಲೇ ಇಡಿ, ಮತ್ತೆ ಕ್ಲಿಪ್ಸ್ನ ಹಿಂಗೆ ಹೋಲ್ಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಒಂದ್ಸತಿ ನೀಟಾಗಿ ನಾವು ಪ್ಲೀಟ್ಸ್ ಮಾಡ್ಬಿಟ್ರೆ ಪದೇ ಪದೇ ಏನ್ ನಮ್ಗೆ
ಅದ್ರದ್ದು ಪ್ಲೀಟ್ಸ್ನ ಅರೇಂಜ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ, ಆರಾಮಾಗಿ ಸಿಕ್ಬಿಡುತ್ತೆ. ಬಟ್ ಇದು ಒಂದೇ ಸಮ ಇರೋ ತರ ನೀಟಾಗಿ ಒಂದು ಸ್ವಲ್ಪ ಹಿಂಗೆ ಎಳ್ದು ಒಂದೇ ಸಮ ನೀಟ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನ ಮೇಲೆ ಹಾಕೊಳ್ತಿದ್ವಿ, ಯಾಕೆ ಅಂತ. ಓಕೆನಾ? ಹಿಂಗೆ ಪಿನ್ ಮಾಡ್ಕೊಂಡು ಆದ್ಮೇಲೆ ಈಗ ನನ್ನ ಮೆಜರ್ಮೆಂಟ್ನ ಫಸ್ಟು ನಾನು ನೋಡ್ಕೊಳ್ತೀನಿ, ನನಗೆ ಎಷ್ಟು ಉದ್ದ ಬೇಕು ಅಂತ. ಯೂಶಲ್ ಆಗಿ ನಾನು ಸ್ವಲ್ಪ ಸೆರಗು ಉದ್ದನೇ ಬಿಡ್ತೀನಿ, ಆ ಕಾರಣಕ್ಕೆ. ಯಾಕಂದ್ರೆ ಸ್ಲಿಪ್ಪರು ನಾನು ಹೀಲ್ಸ್ ಹಾಕೋದ್ರಿಂದ ಮೋಸ್ಟ್ಲಿ ಸಾಕನ್ಸುತ್ತೆ. ಇಷ್ಟು ಕಾಣ್ತಿದೆ ಅಲ್ವಾ, ಇಷ್ಟು. ಮತ್ತೆ ನಾವು ಸ್ವಲ್ಪ ದಪ್ಪ ಇರೋ ಅಂಥವ್ರು ಆದಷ್ಟು ಸೆರಗನ್ನ ಸ್ವಲ್ಪ ಉದ್ದ ಬಿಡಬೇಕು. ಉದ್ದ ಬಿಟ್ಟು ಮತ್ತೆ ನೆರಿಗೆನೂ ಅಷ್ಟೇ ಸ್ವಲ್ಪ ಕೆಳಗಿದ್ರೆ ಸ್ವಲ್ಪ ತೆಳು ಕಾಣ್ತೀವಿ. ಅದರ್ವೈಸ್ ಸ್ವಲ್ಪ ಈ ತರ ಶಾರ್ಟ್ ಮಾಡ್ಕೊಂಡ್ಬಿಟ್ರೆ ಇನ್ನ ಸ್ವಲ್ಪ ದಪ್ಪ ಕಾಣ್ತೀವಿ. ಆ ಕಾರಣಕ್ಕೆ ನಾವು ಪ್ರತಿ ಸಲನೂ ಐರನ್ ಮಾಡಬೇಕಾದ್ರೆ ತುಂಬಾ ಒಂದು ಹೆಚ್ಚಿನಾಗಿ ಗಮನ ಕೊಡ್ಬೇಕಾಗಿರೋಂಥ ವಿಷಯ ಏನು ಅಂದ್ರೆ ಐರನ್ ಬಾಕ್ಸಿನ ಟೆಂಪ್ರೇಚರ್ ಅಲ್ವಾ. ಇದನ್ನಂತೂ ನಾವು ಚೆಕ್ ಮಾಡ್ದಲೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಸ್ಯಾರಿ ಮೇಲೆ ನಾವು ಇಡೋ ಹಾಗಿಲ್ಲ. ಆದಷ್ಟು ಈ ತರ ಒಂದು ಯಾವ್ದಾದ್ರು ಒಂದು ಟವಲ್ಲು ಅಥವಾ ಯಾವ್ದಾದ್ರು ಒಂದು ಬಟ್ಟೆ ಮೇಲೆ ನೀವು ಈ ತರ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಟೆಂಪ್ರೇಚರು. ಆ ಟೆಂಪ್ರೇಚರ್ ಫೀಲ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ತುಂಬಾ ಬಿಸಿ ಬಿಸಿ ಕೈ ಸುಡೋ ಅಷ್ಟು ಟೆಂಪ್ರೇಚರ್ ಇರೋದ್ ಬೇಡ, ಒಂದು ಬೇಸಿಕ್ ಆಗಿದ್ರೆ ಸಾಕು ಟೆಂಪ್ರೇಚರು. ಮತ್ತೆ ಆದಷ್ಟು ಇಲ್ಲಿ ನಮ್ಮ ಐರನ್ ಬಾಕ್ಸ್ಗಳಲ್ಲೆಲ್ಲ ಈಗ ಅಪ್ಡೇಟ್ ಆಗಿರೋದ್ರಿಂದ ಐರನ್ ಬಾಕ್ಸ್ಗಳು ಇಲ್ಲಿ ಸಿಲ್ಕ್ ಅಂತ ಬರ್ದಿರುತ್ತೆ. ಸೊ ಆ ಸಿಲ್ಕ್ ಅಂತ ಇರುತ್ತಲ್ಲ, ಆ ಸಿಲ್ಕ್ ಅನ್ನೋ ಜಾಗಕ್ಕೆ ನಾವು ನಮ್ಮ ಒಂದು ನೋಡಿ ಇಲ್ಲಿ ಸಿಲ್ಕ್ ಅಂತ ಇದೆಲ್ಲ, ಇದಕ್ಕೆ ಇಟ್ಕೊಂಡು ನಾವು ಮಾಡಿದ್ರೆ ಆದಷ್ಟು ನಮ್ಮ ಸೀರೆ ಸೇಫ್ ಆಗಿರುತ್ತೆ. ಓಕೆನಾ? ಇದಾದ್ರೂ ಮಾಡಿ. ಮತ್ತೆ ಇನ್ನೊಂದು ನಾನು ನಿಮ್ಗೆ ಹೇಳ್ಬೇಕು ಏನು ಅಂತ ಅಂದ್ರೆ, ಈ ತರ ತುಂಬಾ ಜರಿ ಇರುತ್ತಲ್ವಾ, ತುಂಬಾ 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 ಜರಿ ಜರಿ ಸೀರೆ ಇರುತ್ತಲ್ವಾ, ಆವಾಗ ಏನ್ ಮಾಡ್ಬೋದು ಬೇಕಾದ್ರೆ, ಇನ್ನೊಂದು ದೊಡ್ಡವ್ರು ಹೇಳ್ದಂಗೆ ಜರಿ ಕಪ್ಪಾಗುತ್ತೆ, ಸೀರೆ ಹಾಳಾಗುತ್ತೆ ಅಂದಾಗ ನಾವು ನ್ಯೂಸ್ ಪೇಪರ್ನ ಇದ್ರ ಮೇಲೆ ಇಟ್ಟು ಕೂಡ ನಾವು ಐರನ್ ಮಾಡ್ಕೋಬಹುದು. ಹೆಂಗೆ ಅಂತ ಅದನ್ನು ತೋರಿಸ್ತೀನಿ. ಈಗ ನಾನು ಹಿಂಗೆ ಸೀರೆಗೆ ಈ ತರ ನ್ಯೂಸ್ ಪೇಪರ್ ಹಾಕಿದ್ದೀನಿ. ಹಾಕಿ ಆದಷ್ಟು ನ್ಯೂಸ್ ಪೇಪರ್ ಮೇಲೆ ನಾನು ಐರನ್ ಮಾಡ್ತಿದ್ದೀನಿ. ಆದಷ್ಟು ಸ್ವಲ್ಪ ಪ್ರೆಷರ್ ಕೊಡಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೆಲವರು ರೇಷ್ಮೆ ಸೀರೆಗಳಿಗೆ ಐರನ್ ಮಾಡೋದು ಒಪ್ಪಲ್ವಲ್ಲ, ಸೊ ಅಂಥವ್ರು ಇದನ್ನ ಈಸಿಯಾಗಿ ಮಾಡ್ಬೋದು, ಮತ್ತೆ ಸೀರೆ ಕೂಡ ಸೇಫ್ ಆಗಿರುತ್ತೆ. ಈಸಿಯಾಗಿ ಟೆಂಪ್ರೇಚರ್ ಎಲ್ಲ ಕರೆಕ್ಟ್ ಆಗಿದ್ರೆ ಈಸಿಯಾಗಿ ನಾವು ಮಾಡ್ಕೋಬಹುದು. ತುಂಬಾ ಭಯ ಇರೋರು ನೀವು ನ್ಯೂಸ್ ಪೇಪರ್ನ ಯೂಸ್ ಮಾಡ್ಬೋದು. ಹಿಂಗೆ ನನ್ನ ಮೆಜರ್ಮೆಂಟ್ ಆಗೋವರೆಗೂ ನಾನು ಐರನ್ ಮಾಡ್ಕೊಂಡು ಆದ್ಮೇಲೆ, ಈಗ ಇಲ್ಲಿ ಇಷ್ಟು ನಾವು ಸೆರಗನ್ ಮಾಡ್ಕೊಂಡ್ವಿ. ಈಗ ಫ್ರಂಟ್ ಭಾಗನ ನಾವು ಯಾವ ತರ ನೀಟಾಗಿ ಸೆಟಲ್ಡ್ ಆಗಿ ಪ್ಲೀಟ್ಸ್ ಕಾಣೋ ತರ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಯಾರು ಹೆಲ್ಪ್ ಇಲ್ದಲೆ ನಾವೇ ಈಸಿಯಾಗಿ ಮಾಡ್ಕೋಬಹುದು. ಅದ ಹೆಂಗೆ, ಇಲ್ಲಿ ನೋಡಿ, ನಂದು ಇದು ಮೆಜರ್ಮೆಂಟ್ ಪಿನ್ನು. ಸೊ ಈ ಪಿನ್ ಹತ್ರಕ್ಕೆ ನಾನು ಕ್ಲಿಪ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಹಿಂಗೆ ಸ್ವಲ್ಪ ಸ್ವಲ್ಪನೇ ಜಗಿಸಿ ಈ ತರ ನಿಮ್ಮ ಸೀರೆ ನೆರಿಗೆಗಳನ್ನ, ನೀವು ಆಲ್ರೆಡಿ ಪ್ಲೀಟ್ಸ್ನ ಮಾಡಿದ್ದೀರಲ್ವಾ, ಸೊ ಅದನ್ನ ಡಿಪೆಂಡ್ಸ್ ನಿಮ್ಮ ಏನು ನಿಮ್ಮ ಬಾಡಿ ಮೆಜರ್ಮೆಂಟು. ನಿಮ್ಮ ಬಾಡಿ ಮೆಜರ್ಮೆಂಟ್ ಸ್ವಲ್ಪ ಬ್ರಾಡ್ ಆಗಿದ್ರೆ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಅದರ್ವೈಸ್ ಚಿಕ್ಕನಾಗಿದ್ರೆ ನೀವು ಇನ್ನ ನೆರಿಗೆನೂ ಜಾಸ್ತಿ ಬರುತ್ತೆ. ಸೊ ಆರಾಮಾಗಿ ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬಹುದು. ಸ್ವಲ್ಪ ಬಾಡಿ ಅಗಲ ಇದ್ದವರು ಸ್ವಲ್ಪ ಹೀಗೆ ಸ್ವಲ್ಪ ದೂರವಾಗಿ ನೀಟಾಗಿ ಒಂದೇ ಮೆಜರ್ಮೆಂಟ್ ಅಲ್ಲಿ ಮಾಡಿ, ಅವಾಗ ನೀಟಾಗಿ ಕಾಣ್ತಿದೆ ಅಲ್ವಾ. ಇನ್ ಕೇಸ್ ನೀವು ಸೀರೆ ನಮಗೆ ಅವಶ್ಯಕತೆನೇ ಇಲ್ಲ, ಐರನ್ನು ಸೀರೆ ಹಾಳಾಗತ್ತೆ ಅಂದಾಗ ಬೇಕಂದ್ರೆ ಈ ತರ ಮಾಡ್ಕೊಂಡು ನೀವೇ ಕೈಯಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಹಿಂಗೆ ಅನ್ಕೊಳೋದ್ರಿಂದ ಕೂಡ ನಿಮ್ಗೆ ಸೀರೆ ಫಿನಿಶಿಂಗ್ ಬರುತ್ತೆ. ಸೊ ಇದಾದ್ಮೇಲೆ ಹೀಗೆ ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಂಡು ಆದ್ಮೇಲೆ
ಈ ಭಾಗಕ್ಕೆ, ಈ ನೆರಿಗೆಗಳಿದೆಯಲ್ಲ ಈ ಭಾಗಕ್ಕೆ ಐರನ್ ಬಾಕ್ಸ್ ಇಂದ ನೀಟಾಗಿ ಈ ತರ ಮೂವ್ ಮಾಡಿ. ಅಷ್ಟೆ, ಇದೊಂದು ಭಾಗ ಆಯ್ತಲ್ವಾ. ಈಗ ನೆಕ್ಸ್ಟ್ ಇನ್ನೊಂದು ಸತಿ ನೀವು ಮತ್ತೆ ಈ ಕ್ಲಿಪ್ನ ಮತ್ತೆ ತೆಗೆದು ಇನ್ನೊಂದು ಚೂರು ಸೀರೆನ ಮೂವ್ ಮಾಡಿ ಅಗೇನ್ ಈ ತರ ಮತ್ತೆ ಅರೇಂಜ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಕ್ಲಿಪ್ಸ್ ಹಾಕೊಂಡು ಈಗ ನೆಕ್ಸ್ಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಅಗ್ಲಗ್ಲಿಕ್ಕೆ ಮಾಡ್ಕೊಳ್ಳಿ. ನೋಡಿ ಆಗ್ಲೇ ನಾನು ಮಾಡಿದ್ದು ಎಷ್ಟು ಚಿಕ್ಕನಾಗಿತ್ತು, ಈಗ ಮಾಡ್ತಿರೋದು ನಾನು ಸ್ವಲ್ಪ ಅಗ್ಲ ಬರ್ತಿದೆ ಅಲ್ವಾ. ನೋಡಿ ಈ ತರ ನಾನು ಮಾಡ್ಕೊಂಡಿದೀನಿ. ತುಂಬಾ ಈಸಿ ಇರುತ್ತೆ, ಮತ್ತೆ ವೇರ್ ಮಾಡಿದಾಗ ತುಂಬಾ ಫಿನಿಶಿಂಗ್ ಕಾಣುತ್ತೆ. ಸೊ ಆ ಕಾರಣಕ್ಕೆ ರುಚಿನೇ ಟೆಂಪ್ರೇಚರ್ನ ನೋಡಿಕೊಂಡು ನೀವು ಈ ತರ ಮಾಡ್ಕೊಳ್ಳಿ. ನಾನು ತುಂಬಾ ಕಮ್ಮಿ ಟೆಂಪ್ರೇಚರ್ ಇಟ್ಟಿದ್ದೀನಿ, ಸೊ ಹಾಗಾಗಿ ಆದಷ್ಟು ನಾನು ಪ್ರೆಷರ್ ಕೊಡ್ತಿದ್ದೀನಿ. ಈಗ ಸೆರಗಾಯ್ತು ಹೆಂಗೆ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದು ಅಂತ. ನೆಕ್ಸ್ಟ್ ನಾವು ಸುತ್ತಳತೆ ಉಟ್ಕೊಳ್ಳೋದು, ಈ ಭಾಗ ನೆರಿಗೆ ಅಲ್ವಾ. ಸೊ ಅದ ಹೆಂಗ್ ಮಾಡ್ಕೊಳ್ಳೋದು, ಅದ್ರದ್ದು ಮೆಜರ್ಮೆಂಟ್ ಹೆಂಗ್ ತಗೊಳ್ಳೋದು ಅಂತ ಅಂದ್ರೆ, ಫಸ್ಟು ಹೇಳದ್ನಲ್ಲ ಸೀರೆ ಫಾಲು ಕೆಳಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಯೂಶುವಲ್ ಆಗಿ ಟಕ್ ಮಾಡೋದೆಲ್ಲಿ ಸೀರೆನ ಇಲ್ಲಿಂದ ಟಕ್ ಮಾಡ್ತೀವಲ್ವಾ, ಈ ಭಾಗದಿಂದ. ಸೊ ಈ ಭಾಗದಿಂದ ಟಕ್ ಮಾಡಿದಾಗ ಒಂದು ರೌಂಡ್ ಬಂದಾಗ ಜಸ್ಟ್ ನೋಡಿ ನಮ್ಮ ನೆರಿಗೆ ಎಲ್ಲಿಂದ ಬರಬೇಕು, ಕರೆಕ್ಟಾಗಿ ನಮ್ಮ ಫೇಸ್ ಮೆಜರ್ಮೆಂಟ್ಗೆ ಬರಬೇಕು. ಸೊ ಇಲ್ಲಿ ಬರಬೇಕು, ಈ ಭಾಗಕ್ಕೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ನೆರಿಗೆ. ಸೊ ಅದಕ್ಕೆ ಇಲ್ಲಿ ಒಂದು ಗೈಡ್ ಲೈನ್ಗೆ ಅಂತ ಒಂದು ಪಿನ್ ಹಾಕೊಂಡ್ಬಿಡೋಣ. ಗೊತ್ತಾಗ್ತಿದೆ ಅಲ್ವಾ. ಈಗ ನೋಡಿ ಹಿಂಗೆ ಒಂದು ಗೈಡ್ ಲೈನ್ಗೆ ಅಂತ ನಾನು ಪಿನ್ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಯೂಶುವಲ್ ಆಗಿ ಇದು ನಮ್ಮ ಮೊದಲನೇ ನೆರಿಗೆ. ಸೊ ನಾವು ಮೊದಲನೇ ನೆರಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಈ ತರ ದೊಡ್ಡದಾಗಿ ತಗೊಳ್ಳೋಣ. ಈಗ ಯೂಶುವಲ್ ಆಗಿ ನಾವೆಲ್ಲ ನೆರಿಗೆ ಹಿಂಗೆ ಮಾಡೋದಲ್ವಾ, ಹಿಂಗೆ ಒಂದೇ ಮೆಜರ್ಮೆಂಟ್ ಅಲ್ಲೇ ಮಾಡ್ತೀವಿ. ನಮ್ಗೆ ಈಗ ನನ್ನಂಗೆ ದಪ್ಪ ಇರೋರ್ಗೆ ಏನಾಗುತ್ತೆ, ನೆರಿಗೆ ಕಡಿಮೆ ಬರುತ್ತೆ. ಅವಾಗ ಏನ್ ಮಾಡ್ಬೋದು, ಇನ್ನೊಂದು ನೆರಿಗೆ ಎಕ್ಸ್ಟ್ರಾ ಬರೋಂಗೆ ನಾನು ಒಂದು ಟ್ರಿಕ್ ಹೇಳ್ಕೊಡ್ಲಾ ಏನ್ ಮಾಡೋದು ಅಂತ. ಏನಿಲ್ಲ, ತುಂಬಾ ಈಸಿ. ಈಗ ನಾವ್ ಹಿಂಗೆ ನೆರಿಗೆ ಮಾಡ್ಕೊಳ್ತಿದೀವಿ ಅಂದಾಗ ಇದು ಒಂದು ದೊಡ್ಡದಾಗಿ ತಗೊಳ್ತೀವಿ ಫಸ್ಟ್ನೇದಲ್ವಾ. ಅದಾದ್ಮೇಲೆ ನೋಡಿ ಮೆಜರ್ಮೆಂಟ್ ಇಲ್ಲಿ ಇರುತ್ತಲ್ವಾ, ಮತ್ತೆ ಬರ್ತೀವಲ್ಲ ಕೈ, ಮತ್ತೆ ಬಂದಾಗ ಈ ಕೈ ಸ್ವಲ್ಪ ಇನ್ನೊಂಚೂರು ಒಳಕ್ ಹೋಗ್ಲಿ. ಅವಾಗ ಏನಾಗುತ್ತೆ ನೋಡಿ, ಇಷ್ಟು ಬಟ್ಟೆ ಮಿಕ್ತು ನಮ್ಗೆ. ಅಗೇನ್ ಮತ್ತೆ ಇನ್ನೊಂದ್ ಸ್ವಲ್ಪ ಒಳಗೋಗ್ಲಿ, ಇನ್ನೊಂಚೂರು ಪಕ್ಕಕ್ಕೆ ಹೋಗಿ, ಮತ್ತೆ ಇನ್ನೊಂಚೂರು ಬಟ್ಟೆ ಮಿಕ್ತು ಅಲ್ವಾ. ಸೊ ಹಿಂಗೆ ಮಾಡ್ಕೊಂಡು ಹೋದಾಗ ಏನಾಗತ್ತೆ, ಒಂದು ನೆರಿಗೆ ಎಕ್ಸ್ಟ್ರಾ ಬರುತ್ತೆ ಅಲ್ಲಿಗೆ. ನಮ್ಗೆ ನನಗ್ ಗೊತ್ತಿರಂಗೆ ನನಗೆ ಒಂದು 6 ನೆರಿಗೆ ಸಾಕಾಗತ್ತೆ. ಆಯ್ತಾ, ನೋಡಿ ಎಷ್ಟು ಬಟ್ಟೆ ಮಿಕ್ತು ಇದಿದೆ. ಸೊ ಇಷ್ಟು ಬಟ್ಟೆ ಮಿಕ್ಕಿದಾಗ ನಮ್ಗೆ ಅಫ್ಕೋರ್ಸ್ ಇನ್ನೊಂದು ನೆರಿಗೆ ಎಕ್ಸ್ಟ್ರಾ ಬರುತ್ತೆ. ಇದೊಂದು ಮೆಥಡ್ ತುಂಬಾ ನೀವು ಈಸಿಯಾಗಿ ಮಾಡ್ಕೊಂಡ್ರೆ ಒಂದ್ ನೆರಿಗೆ ಎಕ್ಸ್ಟ್ರಾ ಬರುತ್ತೆ. ಓಕೆನಾ. ಇದನ್ನ ನಾವು ನೆರಿಗೆ ಮಾಡ್ಬೇಕಾದ್ರೆ ಯೂಶುವಲ್ ಆಗಿ ಹಿಂಗೆ ಒಂದ್ರ ಮೇಲೊಂದು ಕೂಡ ಹಿಂಗೆ ನೀವು ಅರೇಂಜ್ ಮಾಡ್ಕೋಬಹುದು, ಹಿಂಗೆ ಈಸಿಯಾಗಿ ಒಂದ್ರ ಮೇಲೊಂದು. ಇಲ್ಲ ಅಂತ ಅಂದ್ರೆ ನೀವು ಅಡ್ವಾನ್ಸ್ ಟೆಕ್ನಿಕ್ ಅಲ್ಲಿ ಸ್ವಲ್ಪ ಹೀಗೆ ಒಂಚೂರ್ ಜರುಗಿಸಿ, ಕಾಣ್ತಿದ್ಯಾ ನನಗೆ ಜರುಗಿಸಿದ್ದು, ಒಂದ್ರ ಮೇಲ್ ಒಂದಿಲ್ಲ, ಒಂದ್ರ ಪಕ್ಕ ಒಂದೊಂದಿದೆ. ಈ ತರ ಕೂಡ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡಾಗ ನಿಮ್ಗೆ ನೆರಿಗೆ ಸ್ವಲ್ಪ ಸ್ಪ್ರೆಡ್ ಆಗಿ ಕಾಣುತ್ತೆ. ಬಟ್ ಈ ತರ ಎಲ್ಲಾರ್ಗು ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಬಟ್ ಈಗ ಅಡ್ವಾನ್ಸ್ಡ್ ಆಗಿರೋದ್ರಿಂದ ನೀವು ಈ ಮೆಥಡ್ ಅಲ್ಲಿ ಕೂಡ ಮಾಡ್ಕೋಬಹುದು. ಈ ತರ ನೆರಿಗೆ ನೀಟಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೂ ಕೂಡ ನಾವು ನೀಟಾಗಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇನ್ ಕೇಸ್ ನಿಮ್ಮ ಹತ್ರ ಕ್ಲಿಪ್ ಇಲ್ಲ,
ಯಾರು ಇಲ್ಲ ಹೆಲ್ಪ್ಗೆ ಅಂದಾಗ ಈ ತರ ನೀವು ವಾಟರ್ ಬಾಟ್ಲ್ ಸಹಾಯದಿಂದ ಕೂಡ ನೀಟಾಗಿ ನೀವು ಅರೇಂಜ್ ಮಾಡ್ಕೋಬಹುದು. ಕಾಣ್ತಿದೆ ಅಲ್ವಾ? ಸೊ ನೆರಿಗೆನ ನಾನು ಅಲ್ಲಿ 1 by 1 ಮಾಡಿರೋದ್ರಿಂದ ಸ್ವಲ್ಪ ಅಗ್ಲಗ್ಲಾನೆ ಕಾಣ್ತಿದೆ. ನೀಟಾಗಿ ನೆರಿಗೆ ಅರೇಂಜ್ ಮಾಡ್ಕೊಂಬಿಡಿ. ನೋಡಿ ಕಾಣ್ತಿದೆ ಅಲ್ಲ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇರಲಿ. ಮತ್ತೆ ಇವನ್ ಆಗಿ ಇಟ್ಕೊಳ್ಳಿ. ಯಾವಾಗ ಒಂಥರ ಇವನ್ ಆಗಿ ಅರೇಂಜ್ ಮಾಡಿ, ಯಾವಾಗ ನೋಡಕ್ಕೆ ಚಂದ ಅನ್ಸುತ್ತೆ ಅಲ್ವಾ? ಅರೇಂಜ್ ಮಾಡಾದ್ಮೇಲೆ ನೀಟಾಗಿ ಈ ಹಿಂಭಾಗಕ್ಕೆ ಈ ನೆರಿಗೆ ಎಲ್ಲ ಹಿಡಿದು ಈ ಹಿಂಭಾಗಕ್ಕೊಂದು ಪಿನ್ ಹಾಕೊಳ್ಳೋಣ. ಆದಷ್ಟು ಪಿನ್ಸ್ನ ಕಡಿಮೆ ಯೂಸ್ ಮಾಡಿ, ಯಾಕೆಂದ್ರೆ ಸೀರೆಗಳು ತೂತ ಬೀಳ್ತವೆ. ಅದಕ್ಕೆ ಈ ತರ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ಇಲ್ಲಿ ಜರ್ಗಾಡಲ್ಲ ನೆರಿಗೆ. ನಾನು ಈ ಮಧ್ಯಭಾಗಕ್ಕೆ ಒಂದು ಪಿನ್ನು ಮತ್ತೆ ಈ ಫಾಲ್ ಹತ್ರ ಕೆಳಗಡೆ ಒಂದು ಪಿನ್ನ ಹಾಕೊಂಡಿದೀನಿ. ಸಾಕು, ಇಷ್ಟು ಹಾಕೊಂಡ್ರೆ ಈ ತರ ನೀಟಾಗಿ ಅರೇಂಜ್ ಮಾಡ್ಕೊಂಡು ಆದಮೇಲೆ ಅಗೈನ್ ನೀವು ನಿಮ್ಮ ಐರನ್ ಬಾಕ್ಸ್ ಟೆಂಪ್ರೇಚರ್ ನೋಡಿಕೊಂಡು ನೀಟಾಗಿ ಒಂದ್ಸತಿ ಐರನ್ ಮಾಡ್ಕೊಳ್ಳಿ ಮೇಲಿಂದ. ಈ ಪಿನ್ ಹಾಕಿರೋ ಜಾಗದಲ್ಲಿ ನೀವು ಹುಷಾರಾಗಿ ಮೂವ್ ಮಾಡಿ ಐರನ್ ಬಾಕ್ಸ್ನ, ಯಾಕೆಂದರೆ ಮೆಟಲ್ ಆಗಿರೋದ್ರಿಂದ ನಿಮಗೆ ಅದರದ್ದು ಸ್ವಲ್ಪ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಆ ಕಾರಣಕ್ಕೆ. ಸೊ ಇದಾದ ಮೇಲೆ ಈಗ ಈ ನೆರಿಗೆ ಭಾಗ ಇರುತ್ತಲ್ಲ, ಮೀನ್ಸ್ ಈ ತಳಭಾಗ, ಇಲ್ಲಿಗೆ ನೀವು ಮೇಯ್ನಾಗಿ ಸ್ವಲ್ಪ ಗಮನ ಕೊಟ್ಟು ಕೈ ಹಾಸಿ. ಯಾಕೆಂದರೆ ಇಲ್ಲಿ ಫಾಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ. ಮತ್ತು ಇಲ್ಲಿ ನಮಗೆ ಮೇಯ್ನ್ ಬೇಕಾಗಿರೋದೆ ಈ ಭಾಗಕ್ಕೆ ನೀಟಾಗಿ. ಸೊ ಆ ಕಾರಣಕ್ಕೆ ಸ್ವಲ್ಪ ಇಲ್ಲಿ ಪ್ರೆಷರ್ ಕೊಟ್ಟು ನೀವು ಐರನ್ ಮಾಡ್ಕೊಳ್ಳಿ. ಈಗ ಸೀರೆನ ಹೆಂಗೆ ನೀಟಾಗಿ ರೆಡಿ ಮಾಡ್ಕೊಳ್ಳೋದು ಪ್ಲೀಟ್ಸ್ನ ಅಂತೆಲ್ಲ ತೋರಿಸ್ದೆ, ಗೊತ್ತಾಯ್ತು ಅನ್ಸುತ್ತೆ. ಈಗ ಉಟ್ಕೊಳ್ಳೋದು ನಾವು ಎಷ್ಟು ಈಸಿಯಾಗಿ ಈಗ ನಾವು ಐರನ್ನೆಲ್ಲ ಮಾಡಿ ಅದು ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದು, ಹಂಗೇನೆ ಉಟ್ಕೊಳ್ಳೋದು ಕೂಡ ಹೆಂಗೆ ಅಂತ ನಾನು ತೋರಿಸ್ತೀನಿ. ಈ ಫಸ್ಟು ನಾನು ಇಲ್ಲೇನು ನನ್ನ ಮೆಜರ್ಮೆಂಟ್ಗೆ ನಾನು ಇಲ್ಲಿ ಪಿನ್ ಮಾಡಿಕೊಂಡು ಇಲ್ಲಿಂದ ನಾನು ಐರನ್ ಸ್ಟಾರ್ಟ್ ಮಾಡಿದ್ದೆ, ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು. ಸೊ ಇಲ್ಲಿ ನಾನು ಪಿನ್ ಹಾಕ್ಕೊಂಡು ಸೇಫ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ಗೆ. ಆಮೇಲೆ ಯಾವಾಗಲೂ ಅಷ್ಟೇ ನಾವು ಪಿನ್ ಹಾಕ್ಬೇಕಾದ್ರೆ ಬ್ಲೌಸ್ದು ಎಡ್ಜಸ್ ಇರುತ್ತಲ್ಲ ಅದಕ್ಕೆ ಪಿನ್ ಹಾಕಬೇಕು. ಅವಾಗ ಏನಾಗುತ್ತೆ, ಬ್ಲೌಸು ಹಾಳಾಗಲ್ಲ, ಸೀರೆನೂ ಹಾಳಾಗಲ್ಲ. ಯಾಕೆಂದರೆ ಬಿಗಿ ಬರುತ್ತೆ, ದಪ್ಪ ಇರುತ್ತಲ್ವ ಎಡ್ಜಸ್ಸಲ್ಲಿ ಎಮ್ಮಿಂಗ್ ಎಲ್ಲ ಮಾಡಿದಾಗ ಅಲ್ಲಿ ದಪ್ಪ ಇರುತ್ತೆ. ಸೊ ನೀಟಾಗಿ ಸೆಕ್ಯೂರ್ ಆಗುತ್ತೆ. ಆ ಕಾರಣಕ್ಕೆ ನಂದು ಇದು ಮೆಜರ್ಮೆಂಟು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ಅಲ್ವಾ, ನೆರಿಗೆ ಮಾಡ್ಕೋಬೇಕಾದ್ರೆ ಆ ಮೆಜರ್ಮೆಂಟು ಇದು ನಾನು ನೀಟಾಗಿ ರ್ಯಾಪ್ ಮಾಡ್ಕೊಂಡಿದ್ದೀನಿ. ನನ್ನ ಸುತ್ತಲೂ ನೀಟಾಗಿ ಟಕ್ ಮಾಡಿಕೊಂಡು ಸೆರಗ ಹಾಕ್ಕೊಂಡು ಆಮೇಲೆ ಈ ನೆರಿಗೆ ಭಾಗ ನೋಡಿ ನೀಟಾಗಿ ನಾನು ಐರನ್ ಮಾಡ್ಕೊಂಡಿದ್ದೀನಿ. ನಾನು ಕಾಣ್ತಿದೆ ಅಲ್ವಾ ಎಷ್ಟು ನೀಟಾಗಿ ಇದೆ. ಯಾರ ಸಹಾಯನೂ ಬೇಡ, ನೆರಿಗೆ ನಮಗೆ ಇಟ್ಕೊಳ್ಳಿಲ್ಲ ಅನ್ನೋಂಥ ಒಂದು ಪ್ರಮೇಯನೇ ಬೇಡ. ಈಗ ನಾನೇ ನಿಮ್ಮ ಕಣ್ಮುಂದೆನೇ ನಾನು ವೇರ್ ಮಾಡ್ತಿದ್ದೀನಲ್ವ, ಸೊ ಎಷ್ಟು ಈಸಿ ಇದೆ. ಸೊ ನೀವು ಇದೇ ಮೆಥಡಲ್ಲಿ ಈಸಿಯಾಗಿ ಕೂಡ ನೀವು ವೇರ್ ಮಾಡ್ಬೋದು. ಹೀಗೆ ನೆರಿಗೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ಆದಮೇಲೆ ಈ ಭಾಗ ಇರುತ್ತಲ್ಲ, ಈ ಭಾಗನ ಆದಷ್ಟು ಫಸ್ಟು ಈ ಭಾಗಕ್ಕೆ ಒಂದು ಪಿನ್ ಹಾಕ್ಕೊಳ್ಳಿ. ಯಾಕೆಂದರೆ ಬಾರ್ಡರ್ ಇರೋದ್ರಿಂದ ನೀಟಾಗಿ ಬಾರ್ಡ್ರನ್ನ ನೀಟ್ ಮಾಡಿಕೊಂಡು ಈ ಭಾಗಕ್ಕೆ ಒಂದು ಪಿನ್ ಮಾಡ್ಕೊಳ್ಳೋಣ. ಕಾಣ್ತಿದೆ ಅಲ್ವಾ, ನಾನು ಈ ಭಾಗಕ್ಕೆ ಪಿನ್ ಹಾಕಿದ್ದೀನಿ. ಸೊ ಪಿನ್ ಹಾಕಾದ್ಮೇಲೆ ನೀಟಾಗಿ ನೋಡಿ, ಇಲ್ಲಿ ನಿಮಗೆ ನೆರಿಗೆಗಳು ಬೇಕು ಅಂದರೆ ನೋಡಿ, ಹಿಂಗೆ ಕೈಯಲ್ಲಿ ಹಿಡ್ದಾಗ್ಲೇ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೆರಿಗೆಗಳು ಬರ್ತಿದೆ. ಕಾಣ್ತಿದೆಯಾ? 1 2 3 4 ಇದು ಸ್ವಲ್ಪ ಬರೋದು ಡೌಟು, ಬಟ್ ಈ 3 ಅಂತೂ ನೀಟಾಗಿ ನೆರಿಗೆ ಬರುತ್ತೆ. ಸೊ ಈ ನೆರಿಗೆ ನೀಟಾಗಿ ಬರಬೇಕು ಅಂದಾಗ ಏನು ಮಾಡಬೇಕು, ಈ ಥರ ಬಂದಾಗ ನನ್ನ ಕೈ ನೋಡಿ ಹಿಂಗೆ ಎಳೆದು ದೂರ ಇಟ್ಕೊಂಡಿದ್ದೀನಿ ಕೈನ. ಸೊ ಈ ಕೈ ಹಿಂಗೆ ದೂರ ಹೋದಾಗ ಆಟೋಮೆಟಿಕ್ಕಾಗಿ ಈ ನೆರಿಗೆಗಳು ನಮಗೆ ವಿಸಿಬಲ್ ಆಗ್ತವೆ. ಆ ವಿಸಿಬಲ್ ಆದಾಗ ಏನು ಮಾಡಬೇಕು, ಹಿಂಗೆ ಆ ನೆರಿಗೆನ 1 by 1 ತಗೊಂಡು ಹಿಂಗೆ ಕಾಣ್ತಿದೆ ಅಲ್ವಾ, ಅದನ್ನು ನೀಟಾಗಿ ಅಗೇನ್ ಇಲ್ಲಿಗೊಂದು ಪಿನ್ ಹಾಕಬೇಕು. ನೋಡಿ ನೀಟಾಗಿ ಆ 3 ಎಳೆದು
ನಾನು ಇಲ್ಲೊಂದು ಪಿನ್ ಹಾಕಿದ್ದೀನಿ, ಕಾಣ್ತಿದೆ ಅಲ್ವಾ? ಆ ಪಿನ್ ಹಾಕಾದ್ಮೇಲೆ ನಾನು ಇಲ್ಲಿ ನೆರಿಗೆಗೆ ಸೇಫ್ಟಿಗೆ ಅಂತ ಒಂದು ಪಿನ್ ಹಾಕಿದ್ದೆ ಅಲ್ವಾ? ಸೊ ಅದನ್ನು ಬಿಚ್ಕೊಳ್ಳೋಣ. ಅದಿದ್ದರೆ ಏನಾಗುತ್ತೆ, ನಿಮಗೆ ಸೀರೆ ಒಂಥರ ಅಡ್ಡಾಡ ಆಗುತ್ತೆ. ಆ ಕಾರಣಕ್ಕೆ ಆದಮೇಲೆ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ನೆರಿಗೆಗಳು ಕಾಣ್ತಿದೆ ಅಲ್ವಾ? ಇದೊಂದು ಚೂರು ಎಲ್ಲ ಆದಮೇಲೆ ನೀಟಾಗಿ ಮತ್ತೆ ಅರೇಂಜ್ ಮಾಡ್ಕೋಬೋದು. ಬಟ್ ಫಸ್ಟು ಇಷ್ಟು ಬರಬೇಕು. ಇದಾದಮೇಲೆ ಅಗೇನ್ ನಾವು ಹೆಂಗೆ 1 by 1 ಮಾಡಿರ್ತೀವೋ ಅಥವಾ ಒಂದರೊಳಗೆ ಒಂದು ನೆರಿಗೆ ಜಾಯಿನ್ ಮಾಡ್ತೀವೋ ಅದ್ರ ಪ್ರಕಾರನೇ ಹಿಂಗೆ ನೀಟಾಗಿ, ಯಾಕೆಂದ್ರೆ ನಾವು ಐರನ್ ಮಾಡಿರೋದ್ರಿಂದ ಅದು ಎಲ್ಲೂ ಅಷ್ಟು ಈಸಿಯಾಗಿ ಹೋಗಲ್ಲ. ಆದಮೇಲೆ ಈ ಥರ ನಮ್ಮ ಮೆಜರ್ಮೆಂಟಿಗೆ ತಕ್ಕನಂಗೆ ನಾವು ಟಕ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ಸೀರೆ ಉಟ್ಕೋಬೇಕಾದ್ರೆ ನಾವೇನಾದ್ರು ಸ್ಲಿಪ್ಪರ್ ಹೀಲ್ಸ್ ಹಾಕ್ತೀವಿ ಅಂದಾಗ ನಾವು ಫಸ್ಟು ಸ್ಲಿಪ್ಪರ್ ಹಾಕ್ಕೊಂಡೇ ನಾವು ಸೀರೆ ಉಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಏನು ಗೊತ್ತಾ, ಸೀರೆ ಉಡಿಸೋದು ಈಸಿ, ಉಟ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅಲ್ವಾ? ಸೊ ಆ ಕಾರಣ ನನಗೂ ಸ್ವಲ್ಪ ಉಟ್ಕೊಳ್ಳೋಕೆ ಕಷ್ಟನೇ. ಸೊ ನಾನು ಇದೇ ಥರನೇ ಫಸ್ಟೇ ಅರೇಂಜ್ ಮಾಡಿಕೊಂಡೆ ನಾನು ಎಲ್ಲಾದರೂ ಹೋಗಬೇಕಾದ್ರೆ ಉಟ್ಕೊಳ್ಳೋದು. ಕಾಣ್ತಿದೆ ಅಲ್ವಾ? ನೋಡಿ ಎಷ್ಟು ನೀಟಾಗಿ ನಮಗೆ ಬಾರ್ಡರು ವಿಸಿಬಲ್ ಆಗ್ತಿದೆ, ಇಲ್ಲಿ ಸ್ಟೆಪ್ಸು ಬಂದಿದೆ ಅಲ್ವಾ? ಹಿಂಗಾದ್ಮೇಲೆ ನೀಟಾಗಿ ನಾವು ಪ್ಲೀಟ್ಸ್ನ ಹಿಂಗೆ ಅರೇಂಜ್ ಮಾಡ್ಕೊಳ್ಳೋಣ. ಯೂಶಲ್ ಆಗಿ ನಮ್ಮದು ಈ ಫಸ್ಟ್ನೇದು ಪ್ಲೀಟ್ಸ್ ಇರುತ್ತಲ್ಲ, ಇದು ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಯಾವಾಗಲೂ ಅಷ್ಟೇ. ಅಕಸ್ಮಾತ್ ಏನಾದರೂ ಲೂಸ್ ಆದಾಗ ಏನು ಮಾಡ್ಬೋದು ಅಂತಂದರೆ, ಈ ಲೂಸ್ ಆಗಿರುತ್ತಲ್ಲ ಈ ಭಾಗದಿಂದ ಸ್ವಲ್ಪ ಹಿಂಗೆ ಎಳ್ಕೊಂಡು, ಲೂಸ್ ಇರೋ ಅಂಥ ಪಾರ್ಟ್ನ ಸ್ವಲ್ಪ ಹಿಂಗೆ ಎಳ್ಕೊಂಡು ಆದಷ್ಟು ನೋಡಿ ಇದಿದೆಯಲ್ಲ ಇದನ್ನು ಕ್ರಾಸಾಗಿ ಹಾಕಿ. ಹಿಂಗೆ ಅಡ್ಡಡ್ಡ ಹಾಕಿದ್ರೆ ಇನ್ನೂ ನಾವು ಅಗಲ ಕಾಣ್ತೀವಿ. ಸೊ ಆ ಕಾರಣಕ್ಕೆ ಆದಷ್ಟು ಈ ಥರ ಸ್ವಲ್ಪ ಕ್ರಾಸಾಗೆ ಹಾಕಿ ಇಲ್ಲಿಗೊಂದು ನೀಟಾಗಿ ಪಿನ್ ಹಾಕೋಣ. ಈ ಥರ ಫಸ್ಟ್ನೇ ಪ್ಲೀಟ್ಸ್ನ ಎಳ್ಕೊಂಡು ಆದಷ್ಟು ನೋಡಿ ಹಿಂಗಿರುತ್ತಲ್ಲ ಇಲ್ಲಿಂದ ಒಂದು ಹಿಂಗೆ ಬಾಕ್ಸ್ ಥರ ಹಿಂಗೊಂದು ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಪಿನ್ ಹಾಕ್ಕೊಂಬಿಡೋಣ, ಒಂದು ಪುಟ್ಟು ಪಿನ್ನು. ಅವಾಗೇನಾಗುತ್ತೆ, ನಮ್ಮ ಸೆರ್ಗಿನ ಭಾಗ ಕೂಡ ಆ ಫಸ್ಟ್ನೇ ಭಾಗ ಟೈಟಾಗಿ ಕೂರುತ್ತೆ ಮತ್ತು ಮೂವ್ ಆಗಲ್ಲ. ಆ ಕಾರಣಕ್ಕೆ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಇದನ್ನ ಯಾರ ಹೆಲ್ಪು ಇಲ್ದಂಗೆ ನಾನೇ ಉಟ್ಕೊಂಡಿರೋದು. ಯಾಕೆಂದರೆ ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ, ಒಬ್ಬರೇ ಕ್ಯಾಮ್ರಾ ಒಬ್ಬರೇ ಇಟ್ಕೊಂಡಿರೋದು. ಸೊ ಆ ಕಾರಣಕ್ಕೆ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ, ಇದನ್ನು ನಾನೇ ಸೆಲ್ಫು ಉಟ್ಕೊಂಡಿದ್ದೀನಿ ನಿಮ್ಮ ಮುಂದೆನೇ. ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಈಸಿ ಇತ್ತು ಅಲ್ವಾ? ನಾವು ಈ ಥರ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದರೆ ನಮ್ಮ ಸ್ಯಾರಿನ ಖಂಡಿತ ಈಸಿಯಾಗಿ ಉಟ್ಕೋಬೋದು, ಮತ್ತು ಅಷ್ಟೇ ನೀಟಾಗಿ ಉಟ್ಕೋಬೋದು ಅಲ್ವಾ? ಈಗ ನಾನೆಲ್ಲರೂ ಈ ರೇಷ್ಮೆ ಸೀರೆಯಲ್ಲಿ ದಪ್ಪ ಅನ್ನಿಸ್ತಿದ್ದೀನಿ. ಅಫ್ಕೋರ್ಸ್ ನಾನು ದಪ್ಪ ಇದ್ದೀನಿ, ಅದು ಬಿಟ್ಟು ಸೀರೆ ಉಟ್ಕೊಂಡಾಗ ತುಂಬ ದಪ್ಪ ಇದ್ದೀನಿ ಅಂತ ಏನಾದರೂ ನಿಮ್ಗೆ ಅನ್ನಿಸ್ತಿದೆಯಾ? ಇಲ್ಲ ಅಲ್ವಾ? ಯಾಕೆ? ಅದಕ್ಕೆ ಏನೇನು ನಾವು ಮಾಡ್ಕೋಬೇಕೋ ಡಿಕಾಕ್ಷನ್ನು ಅದನ್ನು ಮಾಡಿಕೊಂಡಾಗ ಖಂಡಿತ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಮರೀದಲ್ಲೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ಮನೆಯಲ್ಲಿ ಫ್ರೀಯಾಗಿದ್ದಾಗ ವೇಸ್ಟ್ ಮಾಡಬೇಡಿ ಟೈಮ್ನ. ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಖಂಡಿತ ಶೇರ್ ಮಾಡ್ಕೋಬೇಕು. ನೀವು ಶೇರ್ ಮಾಡ್ಕೊಳ್ತೀರಾ ಅನ್ನೋ ಖುಷಿನಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಗ್ಬಲ್ಲ? ಬಾಯ್, ಲವ್ ಯು, ಟೇಕ್ ಕೇರ್.